ಇರುವಂತದ್ದು ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನ ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಜೊತೆಗೆ ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು, ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನ ಪ್ರೊಡ್ಯೂಸ್ ಮಾಡಿ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನ ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಜೊತೆಗೆ ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು, ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನ ಪ್ರೊಡ್ಯೂಸ್ ಮಾಡಿ ಮತ್ತೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನ ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಜೊತೆಗೆ ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು, ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನ ಪ್ರೊಡ್ಯೂಸ್ ಮಾಡಿ ಮತ್ತೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನ ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನ ತುಂಬಿದ್ರು. ಜೊತೆಗೆ ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು,
ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನ ಪ್ರೊಡ್ಯೂಸ್ ಮಾಡಿ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನು ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಜೊತೆಗೆ ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು, ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನ ಪ್ರೊಡ್ಯೂಸ್ ಮಾಡಿ ಮತ್ತೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನು ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಜೊತೆಗೆ ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು, ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನ ಪ್ರೊಡ್ಯೂಸ್ ಮಾಡಿ ಮತ್ತೇನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನು ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಜೊತೆಗೆ ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದ್ ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು, ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನ ಪ್ರೊಡ್ಯೂಸ್ ಮಾಡಿ ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂಥದ್ದು. ಭುಜ್ ವಾಯು ಸೇನೆಯಲ್ಲಿ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಬಂದಿದ್ರು, ಸೇನೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಸದ್ಯ ಯೋಧರೊಂದಿಗೆ ರಾಜನಾಥ್ ಸಿಂಗ್ ಅವರು ಫೋಟೋಶೂಟ್ ಕೂಡ ನಡೆಸಿದ್ದಾರೆ. ಯೋಧರಿಗೆ ಸಲ್ಯೂಟ್ ಅನ್ನು ಹೊಡೆದಿದ್ದಾರೆ. ಭಾರತದ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಸೈನಿಕರ ಆತ್ಮಸ್ಥೈರ್ಯಕ್ಕೆ ಬೂಸ್ಟರ್ ಅನ್ನ ಕೊಟ್ಟಿದ್ದಾರೆ ರಕ್ಷಣಾ ಸಚಿವರು. ಇದು ಭುಜ್ ವಾಯುನೆಲೆಯಲ್ಲಿ ರಾಜನಾಥ್ ಸಿಂಗ್ ಅವರು ಬಂದಂಥ ಸಂದರ್ಭದಲ್ಲಿ ಯೋಧರೊಂದಿಗೆ ಮಾತನಾಡಿದ್ರು, ಭಾಷಣವನ್ನು ಮಾಡಿದ್ರು, ಯೋಧರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಜೊತೆಗೆ
ಅಲ್ಲಿ ಫೋಟೋಶೂಟ್ ಕೂಡ ನಡೀತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಒಂದು ಕಡೆ ಆಪರೇಷನ್ ಸಿಂಧೂರ ಕಂಟಿನ್ಯೂ ಆಗ್ಕೊಂಡು ಹೋಗ್ತಾ ಇದೆ. ಭಯೋತ್ಪಾದಕರ ವಿರುದ್ಧ, ಉಗ್ರಗಾಮಿಗಳ ವಿರುದ್ಧ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಉಗ್ರರನ್ನು ಕೂಡ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಜೊತೆಗೆ ಈಗಾಗಲೇ ಈ ವಾಯುನೆಲೆಗಳ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು, ಅಲ್ಲಿ ಹೋಗ್ಬಿಟ್ಟು ಸೈನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥದ್ದು, ಸೈನಿಕರಿಗೆ ಮತ್ತಷ್ಟು ಆತ್ಮಬಲ ತುಂಬ್ತಾ ಇರುವಂಥದ್ದು, ಸಾಕಷ್ಟು ಒಳ್ಳೆ ಬೆಳವಣಿಗೆ ನಡೀತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏರ್ಬೇಸ್ಗೆ ಪಾಕಿಸ್ತಾನಕ್ಕೆ ಖಡಕ್ ವಾರ್ನಿಂಗನ್ನು ಮಾಡ್ತಾನೆ ಬಂದಿದ್ದಾರೆ. ಪಾಕಿಸ್ತಾನ ಏನಿದ್ರು ಕೂಡ ಬಾಲ ಮುದ್ರಕೊಂಡು ಇರಬೇಕು, ಅವ್ರ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಭಯೋತ್ಪಾದನೆ ಇರ್ಬೋದು, ಉಗ್ರಗಾಮಿಗಳನ್ನು ಪ್ರೊಡ್ಯೂಸ್ ಮಾಡಿ ಮತ್ತೇನು